7 minutes ಇದೆ ಇನ್ನು ನನ್ನ ಬರ್ಡೇ, August 3rd. ನನ್ನ ಬರ್ಡೇ ನನ್ನ ಹಸ್ಬೆಂಡ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಮೈ ಬರ್ಡೇ ಇಸ್ ರೆಕಾರ್ಡ್ ಮಾಡಕ್ ಮುಂಚೆ ಅವಳಿ ಓಪನ್ ಮಾಡ್ಬಿಟ್ಲು. ಭಾಗ್ಯ ಅಲ್ಲ, ಸೌಭಾಗ್ಯ ಮಾಡಿದ್ದೆ. ಅಂದರೆ ಬಿಗ್ಗೆಸ್ಟ್ ಸರ್ಪ್ರೈಸ್ ನಂಗೆ ನನ್ನ ಹಸ್ಬೆಂಡ್ ಕೊಟ್ಟಿದ್ದು. ಇವಾಗ ನಾನು ಐಬ್ರೋಸ್ ಬೇರೆ ಮಾಡಿಸ್ಕೊಂಡು ಬಂದಿದ್ದೀನಿ. ಐ ಆಮ್ ನಾಟ್ ಇವನ್ ಲೈಕಿಂಗ್ ಇಟ್. ಏನಂತಕ್ಕೆ ಮಾಡಿಸ್ದೆ ಅಂತಲೇ ನನಗೆ ಗೊತ್ತಿಲ್ಲ. ಹುಚ್ಚಿ ಥರ ನಾನು ಆ್ಯಕ್ಚುಲಿ ಪೆಡಿಕ್ಯೂರ್ ಮಾಡ್ಸೋಕ್ಕೆ ಅಂತ ಹೋಗೋದು, ಬಟ್ ಅಲ್ಲಿ ಅದೊಂದು ಇನ್ಫ್ಲುಯೆನ್ಸ್ ಮಾಡ್ತಾರೆ ಗೊತ್ತಾ, ಅದಕ್ಕೆ ನಾನು ಸರಿಯಾಗಿ ಟ್ರ್ಯಾಪ್ ಆದೆ. ಐ ಆಮ್ ನಾಟ್ ಲೈಕಿಂಗ್ ಇಟ್. ಆ್ಯಂಡ್ ಇನ್ನು ಅನದರ್ 15 minutes ನನ್ನ ಬರ್ಡೇ ಇದೆ. ಆ್ಯಂಡ್ ನನ್ನ ವಾಯ್ಸ್ ಕೂಡ ಸ್ವಲ್ಪ ಕೆಟ್ಟೋಗೋ ಸ್ಟೇಜಲ್ಲಿ ಬರ್ತಾಯಿದೆ, ನಂದು ಮತ್ತು ಕೀಕಿದು. ಅವನದು ಕೂಡ ಫುಲ್ ಒಂಥರ ಅಲ್ಲಿ ನೀರು ಅಡ್ಜಸ್ಟ್ ಆಗಿಲ್ಲ ಇಬ್ರಿಗೂ. ವಿ ಬೋತ್ ಆರ್ ಟು ಸೆನ್ಸಿಟಿವ್ ಗೈಸ್, ಲಿಟ್ರಲಿ. ನನ್ನ ಹಸ್ಬೆಂಡ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನನಗೆ ಕೈಗೂ ಸಿಗ್ತಾಯಿಲ್ಲ, ಫೋನಲ್ಲೇ ಬ್ಯುಸಿ ಇದ್ದಾರೆ. ಕೆಲವೊಂದೊಂದು ಇನ್ಫಾರ್ಮೇಷನ್ ಕೂಡ ನನಗೆ ಗೊತ್ತಾಗ್ತಾ ಇದೆ. ಲೈಕ್ ಅವರು ಮಾತಾಡಬೇಕಾದ್ರೆ ಏನಾದರೂ ಒಂದು ಹೌದಾ ಸರ್ ಆ ಥರ ಎಲ್ಲ. ನನಗೆ ಗೊತ್ತಿಲ್ಲ ಅದೇನು ಮಾಡ್ತಿದ್ದಾನೆ ಅವನು ಅಂತ. ಬಟ್ ಐ ಆಮ್ ಎಕ್ಸೈಟೆಡ್. ನನ್ನ ಬರ್ಡೇ ಅಲ್ವಾ, ಸೊ ಏನಾದರೂ ಮಾಡಲೇಬೇಕು. ಆಫ್ಕೋರ್ಸ್ ಐ ಎಕ್ಸ್ಪೆಕ್ಟ್ ಆಲ್ ದಿಸ್. ತುಂಬ ಮೇಜರಾಗೆಲ್ಲ ಎಕ್ಸ್ಪೆಕ್ಟ್ ಮಾಡೋಲ್ಲ, ಸ್ವಲ್ಪ ಲೈಟಾಗಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಐಮ್ ವೇಟಿಂಗ್, ನೋಡೋಣ ಏನು ಮಾಡ್ತಾರೆ ನನ್ನ ಹಸ್ಬೆಂಡ್ ಅಂತ. ಇವಾಗ August 2nd, ಇವತ್ತು ಆ್ಯಕ್ಚುಲಿ ನನ್ನ ಅಮ್ಮ ಬರ್ಡೇ. ಆಲ್ರೆಡಿ ಅದು ಮುಗಿತಾ ಇದೆ. ನೆಕ್ಸ್ಟ್ ನಾಳೆ ನನ್ನ ಬರ್ಡೇ ಗೈಸ್, ಐ ಆಮ್ ವೇಟಿಂಗ್. 7 minutes ಇದೆ ಇನ್ನು ನನ್ನ ಬರ್ಡೇ, August 3rd. ನನ್ನ ಬರ್ಡೇಗೆ ಜಸ್ಟ್ 7 minutes ಲೆಫ್ಟ್. ಆ್ಯಂಡ್ ಇನ್ನೂ ನನ್ನ ಹಸ್ಬೆಂಡ್ ಜೊತೆ ಇಲ್ಲ. ಅಲ್ಲಿ ಹೊರ್ಗಡೆನೂ ಅಟ್ಲೀಸ್ಟ್ ಮನೇಲಿ ಏನಾದ್ರು ಡೆಕೋರೇಷನ್ ಮಾಡ್ತಾ ಇದ್ದಾರೆ ಅಂದರೆ ಅದು ಇಲ್ಲ. ಮಣ್ಣಗಟ್ಟಿ ಏನಾದ್ರು ಪ್ರಿಪ್ರೇಷನ್ಸ್ ಆ ಥರ ಅಂತ ಫ್ರಿಜ್ಜು ತೆಗೆದು ನೋಡಿದೆ, ಏನಾದ್ರು ಕೇಕ್ ಇದೆಯಾ ಅಂತ, ಅದೂ ಇಲ್ಲ. ಸೊ ಎಲ್ಲ ನಾನೇ ಯೋಚನೆ ಮಾಡ್ತಿದ್ದೀನಿ, ಏನಿರ್ಬೋದು ಏನು ಮಾಡ್ತಾ ಇದ್ದಾನೆ ಇವನು ಅಂತ. ಅಯ್ಯೋ, ಇಟ್ಸ್ ಸೋ ಫನ್ನಿ ಅಲ್ವಾ, ಲೈಕ್ ಲಿಟ್ರಲಿ. ಬಟ್ ಲೆಟ್ಸ್ ಸಿ ಏನು ಅಂತ. ಐ ಆಮ್ ಎಕ್ಸೈಟೆಡ್. ಬಟ್ ಇನ್ನೊಂದು 3 minutes ಇದೆ. ನನ್ನ ಹಸ್ಬೆಂಡ್ ಇನ್ನೂ ಸ್ನಾನ ಕೂಡ. ಸೊ ಇವಾಗ ಹೋಗಿ ಅಲ್ಲಿಸ್ತಾ ಇದ್ದಾರೆ. ಐ ಡೋಂಟ್ ನೋ ವಾಟ್ ಹೀ ಈಸ್ ಅಪ್ ಟು, ಬಟ್ ಐ ಆಮ್ ವೇಟಿಂಗ್. ಐ ನೋ ಏನೋ ಇದೆ ಸರ್ಪ್ರೈಸ್. ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ. Happy birthday to you. ಓಕೆ ಫೈನ್, ಥ್ಯಾಂಕ್ ಯು. ಅಲ್ಬ್ರೇಸ್ ಮಾಡಿದೆ ಗಿಫ್ಟ್ ಕೊಡಕ್ಕೆ. ಯಾರು ಬಂದ್ರು? ನೋಡು ಯಾರೋ ಬಂದಿದ್ದಾರೆ ಅನ್ಕೋ. ಮಾಡಿದ್ದಾರೆ, ಓಪನ್ ಮಾಡ್ತಾ ಇದ್ದೀನಿ. ಪಕ್ಕ ಫೋಟೋ ಫ್ರೇಮ್. ಯಾವ ತರ ಕಾಣಿಸ್ತಾ ಇದೆ ಅದು? ಏನಿಲ್ವಾ, ಎಂಗೇಜ್ಮೆಂಟ್ ಫೋಟೋ. So sweet. You liked it? Yeah, of course, this is my favorite photo. No, this is the photo. Thank you. You're welcome. But you really liked it? Yeah. I don't know what's inside. No, you let ಇಲ್ಲೆಲ್ಲ balloons. It's okay, let's go first. Whoa. Something interesting. ಏನ್ ಇಂಟ್ರೆಸ್ಟ್? ಇಲ್ಲೆಲ್ಲ ಬಲೂನ್ ಕಾಣಿಸ್ತಾ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಇವಳದೇ ಫೋನ್ ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಾ ಇದ್ದಿದ್ದು ಗೈಸ್. ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. To tell that. ಇಲ್ಲಿ ಒಂದು ಲೆಟರ್ ಇದೆ ತಗೋ. Let me record. ಲೈಟ್ ಕೂಡ ಬರ್ತಾ ಇಲ್ಲ ಅನ್ಸುತ್ತೆ. ಶ್ವೇತಾಗೆ ಕೊಡೋಲ್ಲ ಅಂದ್ರೆ. Yeah, both should be in the frame. ಇಟ್ಸ್ ಓಕೆ. ಐ ರೆಕಾರ್ಡ್. ಇದೇನು ಆಫ್ ಮಾಡಲ್ಲ ಏನು? ಆ ಲೈಟೇ ಬರ್ತಾ ಇಲ್ಲ. Flash ಇಲ್ವಲ್ಲ. ಓಕೆ ಇರು. ರೆಡಿ? ನಿಂಗೆ ಫ್ಲಾಶ್ ಆನ್ ಮಾಡಿ ಕೊಡ್ತೀನಿ, ನೋಡಬೇಕು. ಸಮಥಿಂಗ್ ವಿತ್ ದಿಸ್. Yeah. ಇರು. ಮಾಡಲ್ಲ. ನಮ್ಮ ಎಕ್ಸಾಮ್ ಇಲ್ಲ ಅಲ್ಲಿ. ಪರವಾಗಿಲ್ಲ, ನಂಗೆ ಎಕ್ಸೈಟ್ ಇಟ್ಕೊಳಕ್ಕಾಗಿಲ್ಲ. ಎಲ್ಲಿದೆ ಪೇಪರ್? ಗೈಸ್ ರೆಕಾರ್ಡ್ ಮಾಡಕ್ ಮುಂಚೆ ಅವಳಿ ಓಪನ್ ಮಾಡ್ಬಿಟ್ಲು. ಪೇಪರ್ ಇಲ್ಲ. ಪೇಪರ್ ಇಲ್ಲ, ಅದು ಸುಮ್ಮನೆ ಹೋಲ್ ಮಾಡಿದೆ. ಸೀರಿಯಸ್ಲಿ? This is a surprise. Come on, babe. ಹೆಂಗೆ? Take it back. You only take it.
ಅಟ್ಲೀಸ್ಟ್ ದೇವ್ರ ಮುಂದೆ ಅಂದ್ರೆ ಇಡ್ಬೋದು. ಇಷ್ಟಕ್ಕೆ ನೀನೇನು ಲೆಟರ್ ಎಲ್ಲ ಅಂದೆ. ಲೆಟರ್ ಎಲ್ಲ ಏನಿಲ್ಲ, ಬಾ ಹಂಗೆ. ಓಪನ್ ಮಾಡ್ಬೇಕು ಫಸ್ಟ್. ನಾನು ಎಕ್ಸೈಟೆಡ್. ಕಾರ್ ಮಾತ್ರ ಕ್ಲೀನ್ ಆಗಿಲ್ಲ, ಫುಲ್ ತೊಪ್ಪೆ ಎದುಗಿದೆ. ಏನು ಮಾಡೋಕ್ಕಾಗಲ್ಲ, ಟ್ರಿಪ್ಗೆ ಹೋಗಿ ಬಂದಿರೋದು. ಓ ಓಪನ್ ಓಪನ್. ಹ್ಯಾಪಿ ಬರ್ತ್ಡೇ ಬೇಬಿ. Thank you so much. You liked it? Yeah, It's all your husband's efforts. You give him a hug. Thank you. So you did switch on this. It's so nice. Where did you get? ನಾನು ಇದು ಎತ್ತಿಟ್ಟಿದ್ದೆ ತಾನೇ ಹಾಕಿ. ಇಷ್ಟ ಆಯ್ತಾ? What is Mubbamma? ಮುದ್ದಮ್ಮ. Muddamara. What is this ಮುಬ್ಬಮ್ಮ? ಮುಬ್ಬಮ್ಮ ಅಂತ ಬರ್ದ್ಬಿಟ್ಟವ್ರ. ನೀನ್ ಬರ್ದಿಲ್ಲ ಹಂಗಾದ್ರೆ ಯಾರ ಕೈ ಮುಬ್ಬಮ್ಮ ಅಂತ ಬರ್ತಿದೆ? You should write it no. ಮುಬ್ಬಮ್ಮ. I'm ಬಿಡು, your... luckily you did not write it on the cake. Yeah. It's a bento cake, no? Yeah. Happy birthday to you. Happy birthday to you. Happy birthday, happy birthday. May the good God bless you. ಪಾಪ ಅವಳೇ ಓಪನ್ ಮಾಡ್ತಾವಳೆ. Hold this, no? Yeah, I'll take it. ನೀನ್ ಯಾಕೆ ಓಪನ್ ಮಾಡಕ್ಕೆ ನಿನ್ ಬರ್ಡೇ? ಇದೇ ಡಮ್ ಡಮ್ ಅಂತ ಸೌಂಡ್ ಬರ್ತಾ ಇದೆ ಅವಾಗಲೇ. ಹೌದಾ, ಗೊತ್ತಾಯ್ತಾ? ನನಗೆ ಗೊತ್ತು ನಿಮ್ಗೆ ಆಲ್ರೆಡಿ. Oh, it's really cute. ಇನ್ನೇನೆಲ್ಲ ಹೊಡಿಲಿ. ಹ್ಯಾಪಿ ಬರ್ಡೇ. Shaka knife. Happy Happy birthday. Where's the candle? The cake is too cute. ಅಲ್ವಾ? ಎಷ್ಟು ಚಂದ ಕ್ಯೂಟ್ ಇದೆ. ಟೆನ್ಷನ್ ಎಲ್ಲೆಲ್ಲಿ ಇಷ್ಟು ನನಗೆ. I think I saw it on that. ಚೆನ್ನಾಗಿ ಮಾಡಿದ್ಯಾ? ಏನೋ ಗೊತ್ತಿಲ್ಲ ಗೈಸ್, ಸರ್ಪ್ರೈಸ್ ಮಾಡಕ್ ಹೋಗಿ ಏನೋ ಸರ್ಪ್ರೈಸ್ ಮಾಡಕ್ ಹೋಗಿ ಸರ್ಪ್ರೈಸ್ ಆಗ್ಬಿಟ್ಟಿದೆ. ಸರ್ಪ್ರೈಸ್. Can't wait. You have to wait. Thank you. Yeah. Thank you so much. So many wishes. Not bad, ma. My husband has done a great job. See you liked it? Yeah, I like it. Of course. ಈ ಕಡೆ ರೋಗ ಅದೆಲ್ಲ ಏನು ನಾನು ವಿಶ್ ಅನ್ಕೊಳ್ಳೋದು ಅದೇ ಆರೋದು ಏನು ಮಾಡೋದು? ದೇವರು. Make a wish, make a wish. Oh, ಇದಾಗತ್ತೆ. ಇದು ಡಮ್ ಅನ್ಸುತ್ತೀಗ. ಈ ಕಡೆ ಎತ್ತುತ್ತಿಲ್ಲ ಅಂದ್ರೆ. Okay, take out that balloon or else. ಹಾಂ, ಹ್ಯಾಪಿ ಬರ್ಡೇ ಬೇಬಿ. Happy birthday, Shankar. Thank you so much. Happy birthday, God bless you. I'm making a wish. Wait, one second. Blow it. No, we should not itself. Okay. Can you keep it there? ಹುಷಾರಮ್ಮ, ಮರ ಎಲ್ಲ ಹತ್ಕೊಂಡು ಇಷ್ಟೊತ್ತೆಲ್ಲ ಮಾಡಿದ್ದೀರಾ. Finally, it's my Yes. happy birthday to me. Happy birthday. Happy birthday, God bless you. Be happy Thank you so much. always. Of course, I will. Thank you, baby. Thank you so much. I'm cold, baby. Happy birthday. Thank you so much. Shweta, come. Happy birthday. God bless you. Thank you so much, baby. She's one of my best friends. She's the only best friend, actually. Midnight, I'll call ಮಾಡಿ ನನ್ನ ಪ್ರಾಬ್ಲಮ್ ಅಂದ್ರೆ she will come. That's the way she is. Sit ma full. ಈಗ ಎಲ್ಲೆಲ್ಲೆಲ್ಲ ಹೋಗಿದೆ. That candle is so cute. ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ಲಿ.
Earth is also celebrating your birthday. Give him, yeah, give him. Come. Take a cake, no? Thank you. Thank you so much. No problem. Yeah. You like it? Or? No, I was thinking of feeding it to him. I'll give one. Yeah. More will give you. Oh yeah. Okay. Okay, see, this is how the decoration looks. Your our favorite photo is your our first photo. ನೆನಪಿದೆಯಮ್ಮ ನೀನ್ ಬಂದು ಕೇಕ್ ನಂಗೆ ಇನ್ನ ಕೇಕ್ ಬೇಕು ಯು ಫಿನಿಶ್ ಇಟ್ ಆಫ್ ದ ಎಂಟೈರ್ ಕೇಕ್ ಈ ಬರ್ಡೇ ಟೈಮಲ್ಲಿ ಐ ಥಿಂಕ್ ಇಟ್ಸ್ ಮೈ 21st ಬರ್ಡೇ ಅವಾಗ ಫುಲ್ 2019. ಅವಾಗ ಫುಲ್ ಕೇಕ್ ಕಟ್ ಮಾಡಿ ಕೊಟ್ರೆ ಇನ್ನೊಂದು ಕೇಕ್ ಅಂದ್ಬಿಟ್ಟು ಫುಲ್ ಕೇಕ್ ಗಾನ್ ಅಂಡ್ It's okay. this is last year birthday anyways yeah okay fine It was in Wayanad, no? yeah this is That's the first photo. yeah ಇದೆ ಫಸ್ಟ್ ಫೋಟೋ ನಮ್ಮ ಇನ್ ಶಾರ್ಟ್ No. ಇದು. this is the first photo there's another photo at That's the first photo. Bobby clicked this photo. You remember? This one. oh yeah correct Yeah. ನಾನು ನೋಡುವ ಫುಲ್ ಚಾಂಪನ್ ಎತ್ಕೊಂಡು ಫುಲ್ ಇದೆಲ್ಲ ಕಾಲ್ See here, everyone is there. Your friends, see here. ಫ್ರೆಂಡ್ಸ್ ಎಲ್ಲರೂ ದಪ್ಪ ಹೌದು ನೋಡಿ, ಇಲ್ಲಿ 2 ಫೋಟೋನು ಇದೆ ಮುಂದೆ ಹಿಂದೆ. yeah I know I can see this remember How did you like the deco? I liked it Did thank you expect? Did you expect? ಟೆರೆಸ್ ಮೇಲೆ ಹೋಗ್ಬಿಡ್ತೇನೆ ಅನ್ಕೊಂಡ್ಬಿಟ್ಟಿದ್ದೆ ನಾನು ಏನೋ ಇದೆಲ್ಲ ತಗೋ Surprise. It's still a surprise, yeah. ನೈಸ್ ತಗೋ ಕೇಕ್ ಚೆನ್ನಾಗಿದೆ ಇನ್ನು You want to go eat ice cream? ಇವಾಗ ಕಗ್ದಿರುತ್ತೆ ಅದ್ರ ಮಾತು ತಿನ್ಕೊಂಡ್ ಬರೋಣ Come, let's go. Cake ಎತ್ಕೊಂಡು ಹಂಗೆ ಮುಂದೆ ಬಾ. I'm so sorry. I actually planned of keeping a letter there, but I still want it. It's okay. You can still write it. I'll wait for that letter. I was actually planning to keep a letter there. Already 11:45 ಆಗೋಗಿತ್ತು. Oh, We didn't okay. get time. Thank you. It's my birthday. ಅಲ್ಲ ಚಂದ ಇದೆ. It's nice. It's nice. ಇವಾಗ ಮಾತಾಡು ಬಿಕಾಸ್ ಜಾಸ್ತಿ Tell. Thank you. ಇರು ಫಸ್ಟು ಇದು ಆಫ್ ಮಾಡೋಣ. Flash ಫ್ಲಾಶ್ ನನ್ನ ಫೋನಲ್ಲಿ ರೆಕಾರ್ಡ್ ಮಾಡಿರ್ಬೇಕಾಗಿತ್ತು. That's fine. You saw his new phone. Okay. Thank Are you you so happy? much. Happy. How many times you ask the same question? I'm happy. But I could not, surprise you properly. But it's okay. It's okay. I like your surprise. Like your surprise. Surprise. Okay, fine. Yeah. Let's thank go. You. It's for you. Take. Come, let's go. Birthday start ಆಗೋಯ್ತು ಮುಗಿಯುತ್ತೆ. I know. Hi, how are you feeling? ಪಬ್ಲಿಕ್ ಎಲ್ಲ ಮಾತಾಡೋಕ್ಕೆ ಇಷ್ಟ ಇಲ್ಲ ಸುಮ್ಮನೆ ಮಾರ್ನಿಂಗ್. ಸೊ ಇವಾಗ ಟೈಮ್ ಬಂದು 9:30 ಆ್ಯಂಡ್ August 3rd ಇಟ್ಸ್ ಮೈ ಬರ್ಡೇ ಫೈನಲಿ. ಹ್ಯಾಪಿ ಬರ್ಡೇ ಟು ಮೀ. ನಾನು ಯಾವಾಗಲೂ ಖುಷಿಯಾಗಿರಬೇಕು, ಆರೋಗ್ಯವಾಗಿರಬೇಕು, ಸಂತೋಷವಾಗಿರಬೇಕು ಆ್ಯಂಡ್ ನನ್ನ ಜೊತೆ ಯಾವಾಗಲೂ ಇರೋರು ಕೂಡ ತುಂಬ ಖುಷಿಯಾಗಿ, ಎಸ್ಪೆಷಲಿ ಮೈ ಹಸ್ಬೆಂಡ್, ಮೈ ಮಾಮ್, ಡ್ಯಾಡ್, ಮೈ ಸಿಸ್ಟರ್, ನನ್ನ ಭಾವ, ನನ್ನ ನೆಫ್ಯೂ, ಎವ್ರಿಬಡಿ ಹ್ಯಾಸ್ ಟು ಬಿ ಹೆಲ್ದಿ ಆ್ಯಂಡ್ ಗುಡ್. ನಾನು ಅದನ್ನೇ ದೇವ್ರ ಹತ್ರನೂ ಬೇಡ್ಕೊಳ್ಳೋದು ಆ್ಯಂಡ್ ಯಾವಾಗಲೂ ಅದನ್ನಿಟ್ಟಿರೋದಕ್ಕೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ದೇವ್ರ ಹತ್ರ. ಸೊ ಐ ಆಮ್ ಸೋ ಹ್ಯಾಪಿ. ಇಟ್ಸ್ ಮೈ ಬರ್ಡೇ ಫೈನಲಿ. ಇಷ್ಟು ಇಟ್ಸ್ ಲೈಕ್ 7 months 2 days ಪ್ಲ್ಯಾನ್. ಸೊ ಅಷ್ಟು ಪ್ಲ್ಯಾನ್ ಇವತ್ತು 8th month 3rd day ಎಕ್ಸಿಕ್ಯೂಟ್ ಆಗಿದೆ ಆ್ಯಂಡ್ ಐ ಆಮ್ ಹ್ಯಾಪಿ. ಸೊ ಇವಾಗ ತಾನೇ ಎದ್ದಿದ್ದೀನಿ ಆ್ಯಂಡ್ ನಾನು ಐಸ್ ಕ್ರೀಮ್ ಅದು ಇದೆಲ್ಲ ತಿಂದು ರಾತ್ರಿ ಹೋಗಿ ಬೆಳಗ್ಗೆ ಆಲ್ಮೋಸ್ಟ್ ಅದೇ ಟೈಮಿಗೆ ಬಂದ್ವಿ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ, ಬಟ್ ಆಲ್ರೆಡಿ 9:30 ಆಗೋದ್ರಿಂದ ನಾನು ರೆಡಿಯೆಲ್ಲ ಆಗಿ ಹೋಗೋಷ್ಟರಲ್ಲಿ ಇಟ್ ವಿಲ್ ಬಿ ಲೇಟ್. ಸೊ ನನಗೆ ಹೋಗಬೇಕಲ್ಲ ನನ್ನ ಬರ್ಡೇ ದಿನ ಅಂತ ಹೋಗೋದಕ್ಕೆ ನಂಗೆ ಇಷ್ಟ ಆಗೋಲ್ಲ. ಸೊ ನಾನು ಕಾಮಾಗಿ ನಾನೇ ಫುಲ್ ಕ್ಲೀನಾಗಿ ರೆಡಿಯಾಗಿ ಐ ವಾಂಟ್ ಟು ಗೋ. ಸೊ ಅದಕ್ಕೆ ನಾನು
ಏನು ಒಂದು ಈವ್ನಿಂಗ್ ಅನ್ನಂಗೆ ಇಟ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ 3 ಟೆಂಪಲ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ದುರ್ಗಾ ಪರಮೇಶ್ವರಿ, ಆಮೇಲೆ ಷಣ್ಮಾತ್ಮ, ಎಸ್ಪೆಷಲಿ ಆ್ಯಂಡ್ ವೆಂಕಟೇಶ್ವರ ಆಫ್ಕೋರ್ಸ್. ಸೊ ಅದಾದಮೇಲೆ ಬಾಬಾ ಟೆಂಪಲ್ ಓಪನ್ ಆಗಿದ್ರೆ ಪ್ರಾಬ್ಲಿ ಅದಕ್ಕೂ ಹೋಗಿ ಬರ್ತೀನಿ. ಸೊ ಇಟ್ಸ್ ಸ್ಪಿರಿಚುವಲ್ ಸ್ಯಾಟರ್ಡೇ ಆಗಿರುತ್ತೆ. ನಾನು ಆ್ಯಕ್ಚುಲಿ ಅದು ಒಂದು ವ್ಲಾಗ್ ಮಾಡೋಣ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ನಾನು ಸ್ಯಾಟರ್ಡೇಸ್ ಆ್ಯಕ್ಚುಲಿ ಇಟ್ಸ್ ಡಿಫ್ರೆಂಟ್, ತುಂಬ ಡಿಫ್ರೆಂಟ್ ಆಗಿರುತ್ತೆ. ಐಲ್ ಬಿ ವೆರಿ ಸ್ಪಿರಿಚುವಲ್, ಐಲ್ ಬಿ ಲೈಕ್ ಏನೋ ನಾನು ನನ್ನ ದೇವರು ಅಷ್ಟೇ ಅನ್ನೋತಾ ಇರ್ತೀನಿ. ಸೊ ಇಟ್ ಈಸ್ ನೈಸ್. ಸೊ ಪ್ರಾಬ್ಲಿ ಅದೊಂದು ವಿಡಿಯೋ ನಾನು ಸಪ್ರೇಟಾಗಿ ಮಾಡ್ತೀನಿ. ಲೈಕ್ ಮನೇಲಿ ಇವಾಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ಐ ಆಮ್ ಪ್ಲ್ಯಾನಿಂಗ್ ಟು ಡೂ ಚಿತ್ರಾನ್ನ, ಲೆಮನ್ ರೈಸ್. ಸೊ ನನ್ನ ಹಸ್ಬೆಂಡ್ಗೆ ಫೇವ್ರೇಟ್ ಅದು. ಸೊ ನನಗೂ ಅದಿಷ್ಟ. ಸೊ ನಮ್ಮ ಮಮ್ಮಿ ಮಾಡೋ ಸ್ಟೈಲ್ ನಾನು ಮಾಡ್ತಾಯಿದ್ದೀನಿ ಇವಾಗ. ಅದನ್ನು ತಿಂದು ಸ್ವಲ್ಪ ಏನೋ ಚಿಯರ್ಪ್ ಆಗಿ ಫುಲ್ ರಿಲ್ಯಾಕ್ಸ್ ಮಾಡಿಕೊಂಡು ಆ್ಯಂಡ್ ಸ್ನಾನ ಮಾಡಿ, ತಲೆಗೆ ಆಯಿಲ್ ಹಚ್ಕೊಂಡು ಸ್ನಾನ ಮಾಡಿ ಐ ಹ್ಯಾವ್ ಟು ಗೆಟ್ ರೆಡಿ ಫಾರ್ ದ ಟೆಂಪಲ್. ಆ್ಯಂಡ್ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬರ್ಡೇ ಬೇರೆ ಅವಾಗ ಅದಕ್ಕೆ, ಬಿಕಾಸ್ ಐ ಹ್ಯಾವ್ ಸೋ ಮೆನಿ ಔಟ್ಫಿಟ್ಸ್, ಸೊ ಐ ನೀಡ್ ಟು ಫ್ಲೆಕ್ಸ್ ರೈಟ್. ದರ್ ಇಸ್ ಓನ್ಲಿ ಒನ್ ಲೈಫ್, ಯು ಹ್ಯಾವ್ ಟು ಡೂ ವಾಟ್ ಯು ವಾಂಟ್ ಟು ಡೂ ಆ್ಯಂಡ್ ದೆರ್ ಇಸ್ ನೋ ಗೋಯಿಂಗ್ ಬ್ಯಾಕ್. ಒನ್ಸ್ ಇಟ್ಸ್ ಡನ್, ಯು ಕ್ಯಾನ್ ಜಸ್ಟ್ ಗೋ ಬ್ಯಾಕ್ ಆ್ಯಂಡ್ ಮಾಡಿಫೈ. ಸೊ ಒಂದೇ ಒಂದು ಜೀವನ ಇರೋದು, ಸೊ ಸಖತ್ತಾಗಿ ಬದುಕಬೇಕು. ಆ್ಯಂಡ್ ವರ್ಷಕ್ಕೆ ಒಂದೇ ಸಲ ಬರ್ಡೇ ಬರೋದು, ಸೊ ಸೂಪರಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನಂದು ಒಂದು ಇದು. ಸೊ ಐ ವಿಲ್ ಹ್ಯಾವ್ ಟು ಡೂ ನೋ ಮ್ಯಾಟರ್ ವಾಟ್ ಆ್ಯಂಡ್ ಐ ವಿಲ್ ಬಿ ಆಲ್ವೇಸ್ ಎನ್ ಎಕ್ಸೈಟೆಡ್ ಕಿಡ್. ಸೊ ಯಾ, ಲೆಟ್ಸ್ ಸಿ ಹೌ ಇಟ್ ಗೋಸ್. ಆ್ಯಂಡ್ ನೀವು ನೋಡ್ತಾ ಇರಿ ನನ್ನ ಬರ್ಡೇ ಹೇಗಿರುತ್ತೆ ಅಂತ. ಆಲ್ ರೈಟ್, ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ವಾಚಿಂಗ್. ದೇವ್ರ ದರ್ಶನ ಆಯಿತು, ಮನೆಗೆ ವಾಪಸ್ ಬಂದಿದ್ದೀವಿ. ತುಂಬ ಚೆನ್ನಾಗಾಯಿತು. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಸೊ ಐ ಥಿಂಕ್ ಇವಾಗ ನಾವು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದಾಗ ಏನಾಯಿತು, ವಾಟ್ ಮಿರಾಕಲ್ ದಟ್ ವಿ ಎಕ್ಸ್ಪೀರಿಯನ್ಸ್ಡ್ ಅಂತಂದರೆ, ಫಸ್ಟ್ಲಿ ಲಕ್ಷ್ಮೀ ದೇವಿ ಟೆಂಪಲ್ಗೆ ಹೋಗಿ ನಾವು ಏನು ಆಯಿತು, ಲೈಕ್ ಹೇಗೆ ನಮಗೆ ದರ್ಶನ ಸಿಕ್ತು, ಕುಂಕುಮ ಎಲ್ಲ ಸಿಕ್ಕಿದೆಲ್ಲ ನಾವು ಹೇಳಿದ್ವಿ. ವೆಂಕಟೇಶ್ವರ ದೇವಸ್ಥಾನಕ್ಕೆ ನಾವು ಹೋಗಿ ಯೂಶ್ವಲಿ ಅದೇ ಕೇಜಲೆಲ್ಲ ಹಾಕಿರ್ತಾರೆ ಸ್ವಲ್ಪ ಹೊತ್ತು, ಅದಾದಮೇಲೆ ನೀವು ಹೋಗ್ತೀರಾ. ಸೊ ಅಲ್ಲಿ ಹೋದ್ಮೇಲೆ ನನಗೆ ಆ್ಯಕ್ಚುಲಿ ನನ್ನ ಮುಂದೆ ಇರೋರೆಲ್ಲ ಪಿಲ್ಲರ್ಸ್ ಥರ ಇದ್ದರು, ಉದ್ದ ಇದ್ದರು. ಸೊ ಐ ಡಿಂಟ್ ಗೆಟ್ ಅ ಚಾನ್ಸ್ ಟು ಸಿ ದ ಗಾಡ್ ಆ ಟೈಮಲ್ಲಿ. ನಂಗೆ ನೋಡೋಕ್ಕೆ ಆಗ್ತಿರಲಿಲ್ಲ ದೇವ್ರನ್ನ. ಸೊ ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ನನ್ನ ಹಿಂಗೆ ಮೇಲೆ ಹತ್ತಿದ್ರು. ಅವಾಗ ಹಿಂದೆ ಇರೋ ಒಬ್ಬರು ಅಂಕಲ್ ಅಲ್ಲಿ ಗೈಡ್ ಮಾಡ್ತಾರಲ್ಲ ಅವರು ಅಂತ ಅಂದ್ಕೊತೀನಿ. ಅವರು ಎತ್ತಿ ಸರ್ ಅಂತಂದರು. ನನ್ನ ಹಸ್ಬೆಂಡ್ ಫುಲ್ ಲಿಫ್ಟ್ ಮಾಡಿಬಿಟ್ರು. ನಾನು ಎಕ್ಸಾಕ್ಟ್ಲಿ ದೇವ್ರ ಮುಂದೆ ಇದ್ದೀನಿ ನಾನು, ಲೈಕ್ ಲಿಟ್ರಲಿ. ಆ್ಯಂಡ್ ಐ ಡೋಂಟ್ ನೋ ಯಾರ್ಯಾರು ದೇವ್ರ ನೋಡ್ತಾ ಇದ್ರು ಅಂತ, ಬಟ್ ಅದರಲ್ಲಿರೋ ಜನಗಳು ಯೂಶ್ವಲಿ ನೋಡೋಕ್ಕೆ ಅಂತಲೇ ಬಂದಿರ್ತಾರೆ. ಬಟ್ ನಾನು ಎಂತಹ ಸೌಭಾಗ್ಯ ಮಾಡಿದ್ದೆ ಅಂದರೆ, ಭಾಗ್ಯ ಅಲ್ಲ ಸೌಭಾಗ್ಯ ಮಾಡಿದ್ದೆ ಅಂದರೆ, ನಾನೇ ಎಲ್ಲರನ್ನೂ ನೋಡ್ಬೋದಿತ್ತು, ಅಷ್ಟು ಮೇಲಿದೆ ನಾನು. ದೇವ್ರ ಮುಖಾಮುಖಿಯಾಗಿ ಎದುರಿಗೆ ನಾನು ನೋಡಿದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಅದನ್ನು ನೆನೆಸ್ಕೊಂಡ್ರೆ ನನಗೆ ಓ ಮೈ ಗಾಡ್, ಐ ಆಮ್ ಸೋ ಬ್ಲೆಸ್ಡ್ ಅಂತ ಅನಿಸುತ್ತೆ ಲಿಟ್ರಲಿ. ತುಂಬ ಅದಂತೂ ಬಿಗ್ಗೆಸ್ಟ್ ಸರ್ಪ್ರೈಸ್ ನಂಗೆ ನನ್ನ ಹಸ್ಬೆಂಡ್ ಕೊಟ್ಟಿದ್ದು. ಬಟ್ ಐ ಆಮ್ ಟ್ರೂಲಿ ಗ್ರೇಟ್ಫುಲ್. ನನಗಿಂತ ಒಂದು ಒಳ್ಳೆ ಹಸ್ಬೆಂಡ್ ಸಿಕ್ಕಿ ನನಗೆ ಯಾವಾಗಲೂ ಅನಿಸ್ತಾ ಇತ್ತು ನಾನು ತುಂಬ ಕುಳ್ಳಿ ಇದ್ದೀನಿ. ಅಫ್ಕೋರ್ಸ್ ಚೈಲ್ಡ್ಹುಡ್ಡಿಂದನೂ ಸ್ಕೂಲ್ ಕಾಲೇಜಸಲ್ಲೆಲ್ಲ ಮುಂದೆ ಕುತ್ಕೊಂಡು ತುಂಬಾ ಅವ್ರು ಹೇಳೋದೆಲ್ಲ ಕೇಳಿಸ್ಕೊಂಡು, ಆಮೇಲೆ ನೀನು ಕುಳ್ಳಿ ಇದೆಯಾ ಮುಂದೆ ಬಾ ಅಂತ ಎಲ್ಲ ಮಾಡಿದ್ದೆಲ್ಲ ಉಂಟು. ಒಂದು ನಿಮಿಷ ಕಾಲ್ ಬರ್ತದೆ. ಸೊ ಲಕ್ಕಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಅದು ನಾನು ಫಸ್ಟ್ ಟೈಮ್ ಬೇರೆ ತಿರುಪತಿಗೆ ಹೋಗಿದ್ದು. ಏನು ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇಟ್ಕೊಂಡಿರಲಿಲ್ಲ ನಾನು. ಬಟ್ ನನ್ನ ಹಸ್ಬೆಂಡ್ಗಿತ್ತು ಅವಳಿಗೆ ಚೆನ್ನಾಗಿ ದೇವ್ರು ಕಾಣಿಸೋ ಥರ ದರ್ಶನ ಆಗಬೇಕು ಅಂತ ಅಂದ್ಬಿಟ್ಟು ಅಂತ. ಸೊ ಅವ್ರು ಅಂದ್ಕೊಂಡಿರೋ ಥರನೇ ಆಗಿದೆ ಗೈಸ್. ಆ್ಯಂಡ್ ಐ ಆಮ್ ಹ್ಯಾಪಿ. ಸೊ ಮ್ಯಾರಿ ಅ ಗೈ ಹೂ ಆ್ಯಕ್ಚುಲಿ ಲಿಫ್ಟ್ಸ್ ಯು ಇನ್ ತಿರುಪತಿ, ಆ ಒಂದು ಕ್ರೌಡಲ್ಲಿ. ಸೊ ಐ ಆಮ್ ಸೋ ಹ್ಯಾಪಿ, ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಆ್ಯಂಡ್ ಯಾರೆಲ್ಲ ನನಗೆ ವಿಶ್ ಮಾಡಿದ್ದೀರಾ, ಇದು ನನ್ನ ಸಾರಿ ಔಟ್ಫಿಟ್. ದೇವಸ್ಥಾನಕ್ಕೆ ಅಂತಲೇ ಒಂದು ಹಾಕ್ಕೊಂಡಿದ್ದೆ ನಾನು. ಸೊ ಇದು ನೆಕ್ಸ್ಟ್ ಏನೇನು ವಿಡಿಯೋ ನನ್ನ ಬರ್ಡೇಗೆ
ಇವತ್ತು ಏನು ಸೆಲೆಬ್ರೇಷನ್ ಆಯಿತು, ನಾಳೆ ಏನು ಮಾಡ್ತೀವಿ ನಾವು ಸಂಡೇ. ಸೊ ಭೀಮ್ ಅಮಾವಾಸ್ಯೆ ಬೇರೆ ಇದೆ, ಅದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಐ ಹೋಪ್ ಆ ವಿಡಿಯೋದಲ್ಲಿ ನಿಮಗೇನು ಇನ್ಫಾರ್ಮೇಟಿವ್ ಆಗಿ ಇರುತ್ತೆ ಅಂತ. ಆ್ಯಂಡ್ ಇದು ನಾನು ತೊಗೊಂಡಿದ್ದು ಸ್ಯಾರಿ ಬಂದುಬಿಟ್ಟು ಚಿತ್ರಕಲಾ ಪರಿಷತ್ತಲ್ಲಿ ವಿಸ್ಕೋಸ್ ಅಂತೇನೋ ಅಂತಾರೆ ಅನಿಸುತ್ತೆ ಸ್ಯಾರಿ, ನಂಗೆ ಗೊತ್ತಿಲ್ಲ ಏನೋ ಹೆಸರು, ಬಟ್ ಇದು ಕಾಟನ್ ಅಂತೂ ಅಲ್ಲ. ಆ್ಯಂಡ್ ಇಟ್ ಈಸ್ ರಿಯಲಿ ನೈಸ್. ಐ ರಿಯಲಿ ಲವ್ಡ್ ಇಟ್. ತುಂಬ ಖುಷಿ ಇದೆ ನನಗೆ. ನಾನು ಹೇಳ್ದಂಗೆ ಬ್ಲೌಸ್ ಗಿವ್ಸ್ ಎಲ್ಲ ನೀಟಾಗಿ ಹೊಲಿಸಿ ಇಟ್ಸ್ ಆಲ್ ಪರ್ಫೆಕ್ಟ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಆಲ್ರೆಡಿ ನನ್ನ ಬರ್ಡೇ ಮುಗಿತಾ ಇದೆ, ಬಟ್ ಸ್ಟಿಲ್ ಐ ಆಮ್ ಇನ್ ದ ಬರ್ಡೇ ಮೂಡ್ ಬಿಕಾಸ್ ನನ್ನ ಹಸ್ಬೆಂಡ್ ಏನೋ ನನಗೆ ಸರ್ಪ್ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಸೊ ಇದಾಗಿತ್ತು ನಮ್ಮ ವಿಡಿಯೋ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್ ಇನ್ ಆರ್ ನೆಕ್ಸ್ಟ್ ವಿಡಿಯೋ. ಲಾಟ್ಸ್ ಆಫ್ ಲವ್. What do you want to say? I'm so grateful and thankful. ತುಂಬ ಜೀವನ ತುಂಬ ಉದ್ಧಾರ ಆಗಿದೆ ಇಷ್ಟು ವರ್ಷದಲ್ಲಿ. ಒನ್ ಅಮೇಝಿಂಗ್ Journey. ಜರ್ನಿ. ಯಾ, ಐ ಆಮ್ ಹ್ಯಾಪಿ, ಫೀಲಿಂಗ್ ಸೋ ಬ್ಲೆಸ್ಡ್. ಅದಕ್ಕೆ ಬ್ಲೆಸ್ಡ್ ಅಂತ ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. ತುಂಬ ಖುಷಿ ಇದೆ. ದಿಸ್ ಇಯರ್ ಇಸ್ ರಿಯಲಿ ನೈಸ್. ಐ ಆಮ್ ಲವಿಂಗ್ ಇಟ್. Going forward, all the other years also will be very good. Don't worry. ವೆಲ್, ಯಾ, ಥ್ಯಾಂಕ್ ಯು. ಒಳ್ಳೆ ದರ್ಶನ ಆಯಿತು. ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಶನಿವಾರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಭಾಳ ಚೆನ್ನಾಗಿತ್ತು. ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ನಮಗೆ ತುಳಸಿ ಮಾಲೆ ಬಿತ್ತು. ನಾವು ಹೋಗಿ ನಿಂತ ಮೇಲೆ ಯೂಶ್ವಲಿ ವೆಂಕಟೇಶ್ವರದಲ್ಲಿ ಟೆಂಪಲಲ್ಲಿ ನಂಗೆ ಈ ಥರ ಒಂದು ಮಿರಾಕಲ್ಸ್ನ ನಾನು ಮತ್ತು ನನ್ನ ಹಸ್ಬೆಂಡ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತೀವಿ ಅಲ್ವಾ ತುಂಬ ಸಲ ಆಗಿದೆ ಈ ಥರ. ಖಂಡಿತವಾಗಿ. ಐ ಆಲ್ವೇಸ್ ಸೇ ದಟ್ ಐ ಆಮ್ ಗಾಡ್ಸ್ ಫೇವ್ರೆಟ್ ಕಿಡ್ ಅಂತ. ಥ್ಯಾಂಕ್ ಯು ಸೋ ಮಚ್. ನಮ್ಮನೇಲಿ ಏನೋ ಬಿತ್ತು ಅಂದ್ಕೊಂಡೆ, ಬಟ್ ಇಲ್ಲ.